ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿ ಸೂಕ್ತ ಸಮಯಕ್ಕೆ ಯೂರಿಯಾ ಗೊಬ್ಬರ ಸಿಗದೆ ರೈತರು ಪರದಾಡಿದ್ದಾರೆ. ಬೆಳಗ್ಗೆ 8 ಗಂಟೆಯಿಂದ ಕಾದು ನಿಂತರೂ ಸಿಗದ ರಸಗೊಬ್ಬರ, ಸರ್ವರ್ ಸಮಸ್ಯೆ, ಗೊಬ್ಬರ ಕಡಿಮೆ ಇದೆ ಎಂದು ಅಂಗಡಿ ಮಾಲೀಕರು ಬಾಗಿಲು ಮುಚ್ಚಿದ್ದಾರೆ. ಹೆಸರುಬೇಳೆ ಖರೀದಿಯಲ್ಲಿ ಅವ್ಯವಹಾರ ಖಂಡಿಸಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ಕೃಷಿ ಉತ್ಪನ್ನ ಮಾರುಕಟ್ಟೆ ವಿರುದ್ಧ ಬೀಗ ಜಡಿದು ಭುಗಿಲೆದ್ದು ರೈತರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ವರ್ತಕರು ತರಕಾರಿ ಹಾಗೂ ಹೆಸರು ಕಾಳುಗಳು ತಮಗೆ ಬೇಕಾದಂತೆ ದರ ತೆಗೆದುಕೊಳ್ಳುತ್ತಿದ್ದಾರೆ. ನಿಗದಿತ ಬೆಲೆ ಇದ್ದರೂ ಎಪಿಎಂಸಿ ವರ್ತಕರು ಸರಿಯಾದ ದರ ಕೊಟ್ಟಿಲ್ಲ ಎಂದು ಆರೋಪಿಸಿದ್ದಾರೆ. ಕೃಷಿ ಕಾರ್ಮಿಕರ ಕೂಲಿ 500 ರೂಪಾಯಿ ಇದೆ. ಇವರು ಕ್ವಿಂಟಲ್ಗೆ 500 ರೂಪಾಯಿ ಖರೀದಿ ಮಾಡಿದ್ರೆ ರೈತನ ಪರಿಸ್ಥಿತಿ ಅಧೋಗತಿಯಾಗಿದೆ ಎಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಘಟನಾ ಸ್ಥಳಕ್ಕೆ ಸವದತ್ತಿ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಹೆಗ್ಗನ್ನವರ್ ಹಾಗೂ ಪಿಎಸ್ಐ ಕಲ್ಮೇಶ್ ಬನ್ನೂರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಾಲ್ ಒಳಗ ತೂಕದೊಳಗ ಇವ್ರು ಹೇಳಿದ್ದ ತೂಕ ಕ್ವಿಂಟಲಿಗೆ 4 ಕಿಲೋ ಅಂದ್ರು ಇವ್ರು ಹೇಳಿದ್ದ ಕೊಡ್ಬೇಕಾಗೈತೆ. ನಾವು ಎವ್ರೇಜ್ ತಗೊಂಡ್ರು ಅದ್ರಾಗೂ ಸೂಟ್ ತೆಗಿತಾರ, ಒಳ್ಳೆ ಸಾಣಿಗೆ ಹಾಕಾಕತ್ರು ಅದ್ರಾಗೂ ರೊಕ್ಕ ತಗೊಂತಾರ. ರೈತನ ಬೆಳೆ ಏನಾಗೈತಪ್ಪ ಅಂತಂದ್ರ ಇವ್ನ ದಲಾಲರ ಕೈಯನ್ನ ಆಳ್ ಹೋದಂಗ ಆಗ್ಬಿಟ್ಟೆ. ಇದ್ರಾಗ ಎಲ್ಲಾರು ಶಾಮೀಲ್ ಅದಾರ. ಎಪಿಎಂಸಿ ಸೆಕ್ರೆಟರಿಗಳು, ಎಪಿಎಂಸಿ ಸಿಬ್ಬಂದಿಗಳು ತೂಕದಾಗಾತು ಎದ್ರಾಗೂ ಎಲ್ಲರೂ ಇನ್ವಾಲ್ವ್ಮೆಂಟ್ ಇದ್ದಾರ. ಅದಕ್ಕೆ ಈ ದಲಾಲಿಗೆ ಯಾರು ಸೌಂದತ್ತಿ ಎಪಿಎಂಸಿ ದಲಾಲಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಪರಿಸ್ಥಿತಿ ಸೌಂದತ್ತಿಗೆ ಬಂದೈತಿ. ಮಾಡ್ರೆ ಸೂಟ ಮಾಡ್ಲಿಕ್ಕೂ ಸೂಟ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬಾಗಲಕೋಟೆ ಜಿಲ್ಲಾಡಳಿತ ಭವನದ ಮುಂದೆ ಭಾರತೀಯ ಕಿಸಾನ್ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ತಹಶೀಲ್ದಾರ್ ಕಚೇರಿಯಿಂದ ಡಿಸಿ ಕಚೇರಿಯವರೆಗೆ ನಡೆದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಜಿಲ್ಲೆಯ ನೂರಾರು ರೈತರು ಭಾಗಿಯಾಗಿದ್ದರು. ಮಳೆಯಿಂದ ಹಾನಿಯಾದ ಬೆಳೆಗಳಿಗೆ ಸೂಕ್ತ ಪರಿಹಾರ, ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತದ ಕಾಮಗಾರಿ ಪೂರ್ಣಗೊಳಿಸುವಂತೆ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ರೈತರು ಮನವಿ ಸಲ್ಲಿಸಿದರು. ಎಲ್ಲ ರೈತರ ಹೋರಾಟಕ್ಕೆ ರೈತ ಉಳಿದರೆ ರೈತ ಉಳಿದರೆ ಬೇಕೇ ಬೇಕು. ಬನ್ನಿ ರೈತರೇ, ನಮ್ಮ ಭಾರತ ದೇಶವ, ನಮ್ಮ ಭಾರತ ದೇಶವ, ನಮ್ಮ ಭಾರತ ದೇಶವ, ನಮ್ಮ ಭಾರತ ದೇಶವ. ಕುಖ್ಯಾತ ಮನೆಗಳ್ಳನನ್ನು ಬಂಧಿಸಿ ಹೊಸಕೋಟೆ ತಾಲೂಕಿನ ನಂದಗುಡಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಶ್ರೀನಿವಾದ್ ಅಲಿಯಾಸ್ ತರಕಾರಿ, ಸೀನಾ ಅಲಿಯಾಸ್ ನವೀನ್ ಬಂಧಿತ ಆರೋಪಿ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು, ಆರೋಪಿ ವಿರುದ್ಧ ವಿವಿಧ ಪೊಲೀಸ್ ಠಾಣೆಗಳಲ್ಲಿ 7ಕ್ಕೂ ಹೆಚ್ಚು ಕೇಸ್ ದಾಖಲಾಗಿದೆ. ಹೊಸಕೋಟೆ ಡಿವೈಎಸ್ಪಿ ಮಲ್ಲೇಶ್ ಮತ್ತು ಇನ್ಸ್ಪೆಕ್ಟರ್ ಶಾಂತರಾಮ್ ನೇತೃತ್ವದಲ್ಲಿ ಖತರ್ನಾಕ್ ಕಳ್ಳನನ್ನು ಬಂಧಿಸಲಾಗಿದೆ. ಕಾರ್ಮಿಕರ ನಿದ್ದೆಗೆಡಿಸಿದ ಕಾಳಿಂಗ ಸರ್ಪ ಸೆರೆಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಫಲ್ಗುಣಿ ಕಾಫಿ ತೋಟದಲ್ಲಿ ಘಟನೆ ಸಂಭವಿಸಿದೆ. ಕಳೆದ 2 ದಿನದಿಂದ ಕಾಳಿಂಗ ಸರ್ಪ ಕಾರ್ಮಿಕರಲ್ಲಿ ಆತಂಕ ಮೂಡಿಸಿದ್ದು, ಕಾಫಿ ತೋಟಕ್ಕೆ ಹೋಗಲು ಕಾರ್ಮಿಕರು ಹಿಂದೇಟು ಹಾಕುತ್ತಿದ್ದಾರೆ. ಉರಗ ತಜ್ಞ ಆರೀಫ್ ಈ ಕಾಳಿಂಗ ಸರ್ಪವನ್ನು ಹಿಡಿದಿರು ನಂತರ ಚಾರ್ಮಾಡಿ ಘಾಟ್ಗೆ ಬಿಡಲಾಯಿತು. ಸೆರೆ ಕಾರ್ಯಾಚರಣೆಯಲ್ಲಿ ಅರಣ್ಯ ಸಿಬ್ಬಂದಿಗಳು ಭಾಗಿಯಾಗಿದ್ದರು. ಕಿಂಗ್ ಕೋಬ್ರಾ ಅಲ್ಲ ಅದರ ಪೇರು, ಎಂದ್ರಲ್ಲ ಪೇರು ಕಾಲಿಂಗ್ ಕೋಬ್ರಾ. ಅದೇ
ನೋಡಿದ್ರಾ? ನಾನೇ ಬಂದಿದ್ದಲ್ಲ ಬಿಡಕ್ಕೆ. ಬಿಡ್ತೀನಿ ದೂರ ಹೋಗಿ. ದೂರ ಇರಿ. ಯಾವ ಸೈಡ್ ಬರುತ್ತೆ ಅಂತ ಹೇಳಂಗಿಲ್ಲ. ಆಯ್ತು. ಚಾರ್ಮಾಡಿ ಘಾಟ್ನಲ್ಲಿ ಆನೆಯನ್ನು ನೋಡಿ ಪ್ರವಾಸಿಗರು ದುಸ್ಸಾಹಸವನ್ನು ಮೆರೆದಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟ್ನಲ್ಲಿ ಘಟನೆ ಸಂಭವಿಸಿದೆ. ರಸ್ತೆ ಪಕ್ಕದಲ್ಲೇ ದೈತ್ಯ ಕಾಡಾನೆ ನಿಂತಿದ್ರೂ ಆನೆ ಪಕ್ಕದಲ್ಲೇ ವಾಹನ ಓಡಿಸಿ ಚಾಲಕನ ಹುಚ್ಚಾಟ ಮೆರೆದಿದ್ದಾನೆ. ಆನೆ ತಿರುಗಿ ಸೊಂಡಿಲಿನಲ್ಲಿ ಹೊಡೆದರೂ ದೊಡ್ಡ ಅನಾಹುತ ಗ್ಯಾರಂಟಿ. ಪ್ರವಾಸಿಗರು ವಾಹನ ಚಾಲಕರು ಇಂತಹ ದುಸ್ಸಾಹಸಕ್ಕೆ ಕೈ ಹಾಕುವುದು ಬಿಡಬೇಕು. ಸರ್ಕಾರಿ ಪದವಿ ಕಾಲೇಜುಗಳಿಗೆ ಅತಿಥಿ ಉಪನ್ಯಾಸಕರ ನೇಮಕಾತಿ ಗೊಂದಲ ವಿಚಾರಕ್ಕೆ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ನಡೆಸಲಾಯಿತು. ಬಾಗಲಕೋಟೆ ಜಿಲ್ಲಾಡಳಿತ ಭವನದ ಮುಂದೆ ಎಐಡಿಎಸ್ಒ ವತಿಯಿಂದ ಪ್ರತಿಭಟನೆ ನಡೆಸಿ ಪದವಿ ಕಾಲೇಜುಗಳಿಗೆ ಕಾಯಂ ಉಪನ್ಯಾಸಕರನ್ನ ನೇಮಿಸುವಂತೆ ಆಗ್ರಹಿಸಿದ್ದಾರೆ. ಅತಿಥಿ ಉಪನ್ಯಾಸಕರಿಂದ ಸೂಕ್ತ ಕಲಿಕೆಯಾಗ್ತಿಲ್ಲ. ಸರ್ಕಾರ ಆದಷ್ಟು ಬೇಗ ಕಾಯಂ ಉಪನ್ಯಾಸಕರ ನೇಮಕ ಮಾಡಿ ಪದವಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಗೊಂದಲವನ್ನು ಸರ್ಕಾರ ಬಗೆಹರಿಸಬೇಕೆಂದು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ವಿದ್ಯಾರ್ಥಿಗಳು ಮನವಿ ಸಲ್ಲಿಸಿದ್ದಾರೆ. ಪದವಿ ಶಿಕ್ಷಣದಲ್ಲಿ ಉಂಟಾದ ಗೊಂದಲವನ್ನು ಪರಿಹರಿಸಿ ಪದವಿ ಶಿಕ್ಷಣದಲ್ಲಿ ಉಂಟಾದ ಗೊಂದಲವನ್ನು ಪರಿಹರಿಸಿ ಬೇಕೇ ಬೇಕು. ಕೌಟುಂಬಿಕ ಕಲಹದಿಂದಾಗಿ ರಾಮನಾಥ್ಪುರದಲ್ಲಿ ಅತ್ತೆಯನ್ನ ಅಳಿಯನೇ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ. ರಾಮನಾಥ್ಪುರದ ಮಸೀದಿ ಬಳಿಯ ನಿವಾಸಿ ಜಹೀರ್ ಅಹಮದ್ ಅವರ ಪತ್ನಿ ಫೈರೋಜಾ ಬಾನು ಕೊಲೆಯಾದ ಮಹಿಳೆ ಫೈರೂಜಾ ಬಾನು ಅಳಿಯ ರಸೂಲ್ ರಾಮನಾಥ್ಪುರದ ಅತ್ತೆಯ ಮನೆಗೆ ಬಂದಿದ್ದ. ಈ ವೇಳೆ ಅತ್ತೆ ಫೈರೂಜಾ ಬಾನು ಅವರಿಗೆ ಚಾಕುವಿನಿಂದ ಇರಿದಿದ್ದಾನೆ. ತನ್ನ ಪತ್ನಿ ಸಮೀನಾ ಬಾನು ಕುತ್ತಿಗೆಯ ಭಾಗಕ್ಕೂ ಇರಿದಿದ್ದು ಅತ್ತಿಗೆ ಸುಮಯ್ಯ ಬಾನು ಬೆರಳುಗಳಿಗೆ ಗಾಯವಾಗಿವೆ. ರಸೂಲ್ ತನ್ನ ಹೆಂಡತಿಯ ಬಗ್ಗೆ ಅನುಮಾನ ಪಡುತ್ತಿದ್ದ. ಆಗಾಗ ಈ ವಿಷಯದಲ್ಲಿ ಜಗಳ ಮಾಡುತ್ತಿದ್ದ ಎಂದು ತಿಳಿದು ಬಂದಿರುವಂಥದ್ದು. ಸದ್ಯ ಆರೋಪಿಯನ್ನ ಕೋಣನೂರು ಪೊಲೀಸರು ಬಂಧಿಸಿದ್ದಾರೆ. ಶಾಲೆಗೆ ಬಾರದ ವಿದ್ಯಾರ್ಥಿಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ಶಿಕ್ಷಕಿಯ ಮೇಲೆ ವಿದ್ಯಾರ್ಥಿ ತಂದೆಯಿಂದ ಶಾಲೆಯಲ್ಲೇ ಹಲ್ಲೆ ನಡೆಸಿರುವ ಘಟನೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಕ್ಷೇತ್ರನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಚೌಡಪ್ಪ ಪುತ್ರ ಚರಣ್ ಎಂಬ ವಿದ್ಯಾರ್ಥಿ 2 ದಿನ ಶಾಲೆಗೆ ಬಾರದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಶಿಕ್ಷಕಿ ಮೇಲೆ ಕೋಪಗೊಂಡಿದ್ದ ಚರಣ್ ಚೌಡಪ್ಪ ಶಾಲೆಗೆ ಬಂದು ಏಕಾಏಕಿ ಹಲ್ಲೆ ನಡೆಸಿದ್ದಾರೆ. ಮಂಜುಳಾ ಮಾಲೂರಿಗೆ ಗಾಯ ಆಗಿದ್ದು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಗ್ರಾಮದಿಂದ ನಾಪತ್ತೆಯಾಗಿರುವ ಚೌಡಪ್ಪ ಹಾಗೂ ಆತನ ಕುಟುಂಬವನ್ನ ಮಾಸ್ತಿ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ನಕಲಿ ಬಿಲ್ ಸೃಷ್ಟಿಸಿ ಸರ್ಕಾರದ ಲಕ್ಷಾಂತರ ರೂಪಾಯಿ ಹಣ ಲೂಟಿ ಮಾಡಿದ ಆರೋಪದ ಹಿನ್ನೆಲೆ ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ 2 ಪಿಡಿಒ ಅಮಾನತು ಮಾಡಲಾಗಿದೆ. ಮಂಗಲಗಿ ಗ್ರಾಮ ಪಂಚಾಯತ್ನಲ್ಲಿ ಪಿಡಿಒ ಆಗಿದ್ದ 2 ಅಭಿವೃದ್ಧಿ ಅಧಿಕಾರಿಗಳನ್ನು ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ತಾಳಮಡಗಿ ಗ್ರಾಮ ಪಂಚಾಯಿತಿ ಪಿಡಿಒ ಅಶ್ವಿನಿ ಅವರು 15ನೇ ಹಣಕಾಸು ಯೋಜನೆಯಲ್ಲಿ 44 ಲಕ್ಷ ಹಣ ಹಾಗೂ ಮಂಗಲಗಿ ಗ್ರಾಮ ಪಂಚಾಯಿತಿ ಪಿಡಿಒ ಬಸಪ್ಪ ಅಮೃತ್ ಅವರು 43 ಲಕ್ಷ ರೂಪಾಯಿ ಸರ್ಕಾರದ ಹಣವನ್ನು ನಕಲಿ ಬಿಲ್ ಸೃಷ್ಟಿಸಿ ಲೂಟಿ ಮಾಡಿದ ಆರೋಪದ ಹಿನ್ನೆಲೆ ತನಿಖೆಯನ್ನು ನಡೆಸಲಾಗಿತ್ತು. ತನಿಖೆಯಲ್ಲಿ ಆರೋಪ ಸಾಬೀತಾದ ಹಿನ್ನೆಲೆ 2 ಪಿಡಿಒಗಳನ್ನು ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ. ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಫೈಟ್ ಅತಿರೇಕಕ್ಕೆ ತಲುಪಿದೆ. ಕಿತ್ತೂರು ಕಚೇರಿ ಸೆಕ್ರೆಟರಿ ಮೇಲೆ ಹಲ್ಲೆ. ಕಾಂಗ್ರೆಸ್ ಕಾರ್ಯಕರ್ತರು ಹಲ್ಲೆ ಮಾಡಿ ಪುಂಡಾಟವನ್ನು ಮೆರೆದಿದ್ದಾರೆ. ಪೊಲೀಸ್ ಮುಂಭಾಗದಲ್ಲೇ ಸಾರ್ವಜನಿಕವಾಗಿ ಸೆಕ್ರೆಟರಿ ಭೀಮಪ್ಪನ ಮೇಲೆ ಹಲ್ಲೆ ಮಾಡಲಾಗಿದೆ.
ಬಳಿಕ ಸೆಕ್ರೆಟರಿಯನ್ನ ಕಿಡ್ನಾಪ್ ಮಾಡಲು ಕೂಡ ಯತ್ನಿಸಿದ್ದಾರೆ. ಇದೇ ವಿಚಾರಕ್ಕೆ ಕಾಂಗ್ರೆಸ್ ಬಿಜೆಪಿ ಬೆಂಬಲಿಗರ ನಡುವೆ ಠಾಣೆ ಮುಂಭಾಗದಲ್ಲೇ ಮಾರಾಮಾರಿ ನಡೆದಿರುವಂಥದ್ದು. ಎಂದು ಮತದಾನದ ಹಕ್ಕು ನೀಡಿ ತರಾವು ಪಾಸ್ ಮಾಡಲು ಚುನಾವಣೆ ನಡೆದಿತ್ತು. ಕಾಂಗ್ರೆಸ್ ಬೆಂಬಲಿತ ಸದಸ್ಯರ ಸಂಖ್ಯೆ ಕಮ್ಮಿ ಇರುವ ಕಾರಣ ಸೆಕ್ರೆಟರಿ ಕಿಡ್ನಾಪ್ ಮಾಡಿ ಚುನಾವಣೆ ಮುಂದೂಡುವ ಪ್ರಯತ್ನಕ್ಕೆ ಕಾಂಗ್ರೆಸ್ ಬೆಂಬಲಿಗರ ಪ್ಲಾನ್ ಮಾಡಿದ್ರು. ಇದಕ್ಕೆ ಬಿಜೆಪಿ ಬೆಂಬಲಿತ ಸದಸ್ಯರು ವಿರೋಧ ಮಾಡುತ್ತಿದ್ದಂತೆ ಗಲಾಟೆ ಶುರುವಾಗಿತ್ತು. ಬಳಿಕ ಪೊಲೀಸರ ಮಧ್ಯಸ್ಥಿಕೆಯಿಂದ ತಿಳಿಗೊಳಿತು. ಮಂಡ್ಯದಲ್ಲಿ ಸಾಮರಸ್ಯ ಮೆರೆದ ಹಿಂದೂ ಮುಸ್ಲಿಂ ಯುವಕರು 9ನೇ ಕ್ರಾಸ್ನ ಜೈ ಭೀಮ್ ಗೆಳೆಯರ ಬಳಗ ಅದ್ದೂರಿಯಾಗಿ ಗಣೇಶ ವಿಸರ್ಜನೆ ಮಾಡಲಾಗಿದೆ. ಮುಸ್ಲಿಂ ಟೋಪಿ, ಹಿಂದೂ ಕೇಸರಿ ಶಾಲು ಪರಸ್ಪರ ವಿನಿಮಯಗೊಳಿಸಿಕೊಂಡು ಮೆರವಣಿಗೆಯಲ್ಲಿ 2 ಕೋಮಿನ ಯುವಕರು ಭಾಗಿಯಾಗಿದ್ದರು. ಗಣೇಶನ ಮೆರವಣಿಗೆಯಲ್ಲಿ ಜೈಕಾರ ಕೂಗುತ್ತಾ ನೃತ್ಯ ಮಾಡಿ ಸಂಭ್ರಮಿಸಿದ ಯುವಕ ಯುವತಿಯರು. ಮದ್ದೂರಿನ ಕೋಮುಗಲಭೆ ನಡುವೆ ಮಾದರಿಯಾದ ಮಂಡ್ಯದ 2 ಕೋಮಿನ ಯುವಕರು.